ಕರ್ನಾಟಕ ಬಂದ್ ಇದು ಬರೀ ಕರ್ನಾಟಕ ಬಂದ್ ಅಲ್ಲ, ಅಖಂಡ ಕರ್ನಾಟಕ ಬಂದ್ ಇಡೀ ಉತ್ತರ ಕರ್ನಾಟಕದ ಅಭಿವೃದ್ಧಿ, MES ನಿಷೇಧ, ಹೈದರಾಬಾದ್ ಕರ್ನಾಟಕದ ಬೆಳವಣಿಗೆ, ಮೇಕೆದಾಟ್ ಆಗಬೇಕು, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ, ಮಹದಾಯಿ ಕಳಸಾ ಬಂಡೂರಿ ಆಗಬೇಕು, ಹಿಂದಿ ವಿರೋಧಿಸಬೇಕು, ಕನ್ನಡಿಗರಿಗೆ ಉದ್ಯೋಗ, ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಬೆಳಗಾವಿಯಲ್ಲಿ ಒಬ್ಬ ಕಂಡಕ್ಟರ್ ಮೇಲೆ ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಸಾಮಾನ್ಯ ಅಲ್ಲ. ಒಂದು ಏಟು ಹೊಡೆದಿರ್ಬೋದು, ಆದರೆ ನಮ್ಮ ಕನ್ನಡದ ನೆಲದಲ್ಲಿ ಮರಾಠಿಯವನು ಒಬ್ಬ ಕನ್ನಡಿಗರಿಗೆ ಏಟು ಹೊಡೆಯೋದು ಅಂತ ಇದು ಸೌಜನ್ಯ ರಹಿತವಾದ್ದು. ಇದನ್ನು ಯಾರೂ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲಕ್ಕೂ ಕಾರಣ ಮಹಾರಾಷ್ಟ್ರ ಏಕೀಕರಣ ಸಮಿತಿ. ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನು ನಿಷೇಧ ಮಾಡಲೇಬೇಕು. ಇದ್ರ ಜೊತೆಗೆ ನನಗೆ ಫೋನ್ ಮಾಡಿದ್ರು, ಬೆಂಗಳೂರಿನಲ್ಲಿ ಮೆಟ್ರೋ ದರ ಏರಿಕೆ ಆಗಿದೆ, ಇದನ್ನು ಸೇರಿಸಬೇಕು ಅಂದರು. ಖಂಡಿತ ಮೆಟ್ರೋ ದರವನ್ನು ಸೇರಿಸಿದ್ದೇವೆ. ಆವತ್ತು ಬಂದ್ ದಿನ ಯಾರು ಮೆಟ್ರೋ ಓಡಿಸಬಾರ್ದು, ಮೆಟ್ರೋಗೆ ಹೋಗಬಾರ್ದು. ಇದ್ರ ಜೊತೆಗೆ ಗ್ರೇಟರ್ ಬೆಂಗಳೂರನ್ನ 4 ಭಾಗವಾಗಿ ಹೊಡೆದು ತಮಿಳರಿಗೊಂದು, ತೆಲುಗರಿಗೊಂದು, ಮಲಯಾಳಿಗೊಂದು, ಗುಜರಾತಿಗೊಂದು ಕೊಡೋದಕ್ಕೆ ತಯಾರಾಗಿದ್ದಾರೆ. ಇದು ನಾಡಪ್ರಭು ಕೆಂಪೇಗೌಡರಿಗೆ ಮಾಡಿದಂಥ ಅಪಮಾನ. ನಾವು ಬಂದ್ 22ನೇ ತಾರೀಕು ಸಮಗ್ರವಾಗಿ ಬಂದ್ ಆಗುತ್ತೆ. ಯಾರು ನಾನ್ ಸೆನ್ಸ್ ಅಂದರೂ ಆಗುತ್ತೆ, ಯಾರು ನಾನ್ ಸೆನ್ಸ್ ಅಂತ ಬೈದರೂ ಆಗುತ್ತೆ. ಇತ್ತೀಚೆಗೆ ಕೆಲವರು ಕೊಬ್ಬು ಬಂದಿದೆ. ಆ ಕೊಬ್ಬು ಕನ್ನಡಿಗರ ಮೇಲೆ, ಕನ್ನಡ ಚಳುವಳಿ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಸರಿಯಲ್ಲ. ನೀವೇನಾಗಿದ್ದೀರಿ, ಈಗೇನಾಗಿದ್ದೀರಿ, ನಿಮ್ದೆಲ್ಲ ಹರಿದು ಬಿಡಬೇಕಾಗುತ್ತೆ. ಹುಷಾರ್. ನಾನ್ ಸೆನ್ಸ್ ಅಂತ ನೀವೇನಾದರೂ ಕರ್ನಾಟಕ ಬಂದ್ಗೆ ಕೈ ಕೊಟ್ಟರೆ ಭಾರಿ ಹೋರಾಟ ಮಾಡಬೇಕಾಗುತ್ತೆ. ಎಚ್ಚರ. ಅವ್ರ ವಿರುದ್ಧವೇ ಅಲ್ಲೇ ಅವನೇನು ಆಕಾಶದಲ್ಲಿದ್ದೇನೆ ಅವನು. ಸರ್, ಈಗಾಗಲೇ ವಿಚಾರ ಏನು ಅಂತ ಹೇಳಿದ್ರೆ, ಸಾಕಷ್ಟು ಜನರಲ್ಲಿ ಗೊಂದಲ ಮತ್ತು ತಿರ್ಗಾ ಪೋಷಕ ಸಂಘಟನೆಗಳು 22ನೇ ತಾರೀಕು ಶನಿವಾರ ಅವತ್ತು ಒಂದು 5ನೇ ಕ್ಲಾಸು, 6ನೇ ಕ್ಲಾಸು, 7ನೇ ಕ್ಲಾಸು ಯಾವ್ದಾದ್ರು ಎಕ್ಸಾಮ್ಗಳು, ಅದರಿಂದ ಏನಾದರೂ ವಾಟಾಳ್ ನಾಗರಾಜ್ ಅವರು ಹಿಂದೆ ಅಥವಾ ಮುಂದೆಗೆ ಈ ಬಂದ್ ದಿನಾಂಕವನ್ನ ಘೋಷಣೆ ಮಾಡ್ತಾರಾ ಅಂತ ಒಂದು ಚರ್ಚೆ ನಡೀತಾ ಇದೆ. ಏನಾರ ಅಂತ ಸಾಧ್ಯತೆ ಇದೆಯಾ ಸರ್? ಯಾವ ಕಾರಣಕ್ಕೂ ಬಂದ್ ಬದಲಾವಣೆ ಇಲ್ವೇ ಇಲ್ಲ. ಹಿಂದೇನೂ ಇಲ್ಲ, ಮುಂದೇನೂ ಇಲ್ಲ. ಹಿಂದೂ ಹೋಗಂಗಿಲ್ಲ, ಮುಂದೂ ಹೋಗಂಗಿಲ್ಲ. ಏನು ಒಂದಿನ ಎಲ್ಲರೂ ತ್ಯಾಗ ಮಾಡಬೇಕು. ಕನ್ನಡಿಗರಿಗಾಗಿ, ಕರ್ನಾಟಕಕ್ಕಾಗಿ ತ್ಯಾಗ ಮಾಡಬೇಕಾದ್ದು ಕನ್ನಡಿಗರ ಕರ್ತವ್ಯ. ಕನ್ನಡಿಗರ ಬಂದು ಇದು ಬಹಳ ಹಿಂದೆಂದು ಆಗದೆ ಇರತಕ್ಕಂಥ ಭಾರಿ ಬಂದ್. ನಿಮಗೆ ಹೇಳೋದಾದರೆ ಈಗಾಗಲೇ 3,000 ಕನ್ನಡ ಪರ ಸಂಘಟನೆಗಳು ಇಡೀ ರಾಜ್ಯಾದ್ಯಂತ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಆದ್ದರಿಂದ ಬಂದ್ 100ಕ್ಕೆ 100 ಸಂಪೂರ್ಣ ಬಂದ್ ಅಖಂಡ ಕರ್ನಾಟಕ. ಸುದ್ದಿಗೋಷ್ಠಿಯಲ್ಲಿ ತಾವು ಕೂಡ ಹೇಳ್ತಾ ಇದ್ರಿ, ಬಂದ್ಗೆ ಬೆಂಬಲಿಸಬೇಕು ಅಂತೇಳಿ ನಾವು CM ಕೇಳ್ತೀವಿ, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನು ಕೂಡ ಕೇಳ್ತೀವಿ ಅಂತ. ಅದೇನಾದ್ರೂ ಮಾತುಕತೆ ಆಗಿದೆ? ಇಲ್ಲ, ಆಗತ್ತೆ. CM ಅವ್ರನ್ನ ಈ ವಾರದಲ್ಲೇ 3-4 ದಿವಸದಲ್ಲಿ ಭೇಟಿ ಮಾಡಿ ನೀವು ಬಂದ್ಗೆ ಬೆಂಬಲ ಕೊಡಿ. ಕಾರಣ ಏನು? GST ಬಗ್ಗೆ ನಿಮಗೆ ಅನ್ಯಾಯ ಆಗಿದೆ. ನಿಮಗೆ ಅಂದ್ರೆ ರಾಜ್ಯಕ್ಕೆ, ಮತ್ತು ತೆರಿಗೆ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಕರ್ನಾಟಕವನ್ನು ಕಡೆಗಣಿಸಿದ್ದಾರೆ. ನಮಗೆ ಕೇಂದ್ರದ ಆಯವ್ಯಯದಲ್ಲಿ 1 ನಯಾ ಪೈಸಾ ಹಣ ಬಿಡುಗಡೆ ಮಾಡಲಿಲ್ಲ. ಈ ರೀತಿ ಕರ್ನಾಟಕಕ್ಕೆ ಸಮಗ್ರವಾಗಿ ನಿರಂತರವಾಗಿ ಅನ್ಯಾಯ ನಡೀತಾ ಇದೆ. ಈ ಬಂದು ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮೈಸೂರು ಗಡಿಭಾಗ ಎಲ್ಲರ ಬಂದ್, ಸಮಗ್ರ 6 ಕೋಟಿ ಕನ್ನಡಿಗರ
ಬಂದ್ ಸಾರಿಗೆ ಸಚಿವರನ್ನ ಭೇಟಿಯಾಗಿ ಬಸ್ಗಳನ್ನ ಕೂಡ ಮಾಡ್ತೀವಿ. ಸಾರಿಗೆ ಸಚಿವರು ಇದಕ್ಕೆ ಅವರಾಗಿದ್ದವರೇ ಬಸ್ ನಿಲ್ಲಿಸಬೇಕು. ಕೇಂದ್ರದ ವಿರುದ್ಧ ನಡೆಯುವ ಈ ಹೋರಾಟ ಬಸ್ ನಿಲ್ಲಿಸಲೇಬೇಕು. ನಮ್ಮದು 7ನೇ ತಾರೀಕು ಇಲ್ಲ ನೋಡ್ರಿ, ಇಲ್ಲಿ ಪರೀಕ್ಷೆದು ಊಟ ಮಾಡೋದು ದೇವಸ್ಥಾನ ಅಲ್ಲ. ಇಡೀ ರಾಜ್ಯ ಇವತ್ತು ನೋವಿನಲ್ಲಿದ್ದಾರೆ. ರಾಜ್ಯಕ್ಕಾಗಿ ನಡೀತಕ್ಕಂಥ ಈ ಒಂದು ಚಳವಳಿ ಅವರು ಪರೀಕ್ಷೆಯನ್ನು ಮುಂದೂಡಲಿ, ಏನು ತೊಂದರೆ ಇಲ್ಲ. ಅವತ್ತು ರಜಾನೂ ಇದೆ, ಪರೀಕ್ಷೆಯನ್ನು ಮುಂದೂಡಬೇಕಾದ್ದು ಅವ್ರ ಕರ್ತವ್ಯ, ಮುಂದೂಡಲಿ. ಅಖಂಡ ಕರ್ನಾಟಕ ಬಂದ್ 22ನೇ ತಾರೀಕು. ಅಖಂಡ ಕರ್ನಾಟಕ ಬಂದ್ 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 ಬಂದ್. ನಾರಾಯಣಗೌಡರು ನಾವು ತಕ್ಕತ್ತೀವ್ರಿ ಬೆಂಬಲ. ನಮಗೂ ನಾರಾಯಣಗೌಡರು ತಗತ್ತೀವಿ, ನಮ್ಗೆ ಗೊತ್ತಿಲ್ವಾ? ಕರ್ನಾಟಕ ಬಂದ್ ಇದು ಬರೀ ಕರ್ನಾಟಕ ಬಂದ್ ಅಲ್ಲ, ಅಖಂಡ ಕರ್ನಾಟಕ ಬಂದ್ ಇಡೀ ಉತ್ತರ ಕರ್ನಾಟಕದ ಅಭಿವೃದ್ಧಿ, MES ನಿಷೇಧ, ಹೈದರಾಬಾದ್ ಕರ್ನಾಟಕದ ಬೆಳವಣಿಗೆ, ಮೇಕೆದಾಟ್ ಆಗಬೇಕು, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ, ಮಹದಾಯಿ ಕಳಸಾ ಬಂಡೂರಿ ಆಗಬೇಕು, ಹಿಂದಿ ವಿರೋಧಿಸಬೇಕು, ಕನ್ನಡಿಗರಿಗೆ ಉದ್ಯೋಗ. ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಬೆಳಗಾವಿಯಲ್ಲಿ ಒಬ್ಬ ಕಂಡಕ್ಟರ್ ಮೇಲೆ ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಸಾಮಾನ್ಯ ಅಲ್ಲ. ಒಂದು ಏಟು ಹೊಡೆದಿರ್ಬೋದು, ಆದರೆ ನಮ್ಮ ಕನ್ನಡದ ನೆಲದಲ್ಲಿ ಮರಾಠಿಯವನು ಒಬ್ಬ ಕನ್ನಡಿಗರಿಗೆ ಏಟು ಹೊಡೆಯೋದು ಅಂತ ಇದು ಸೌಜನ್ಯ ರಹಿತವಾದ್ದು. ಇದನ್ನು ಯಾರೂ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲಕ್ಕೂ ಕಾರಣ ಮಹಾರಾಷ್ಟ್ರ ಏಕೀಕರಣ ಸಮಿತಿ. ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನು ನಿಷೇಧ ಮಾಡಲೇಬೇಕು. ಇದ್ರ ಜೊತೆಗೆ ನನಗೆ ಫೋನ್ ಮಾಡಿದ್ರು, ಬೆಂಗಳೂರಿನಲ್ಲಿ ಮೆಟ್ರೋ ದರ ಏರಿಕೆ ಆಗಿದೆ, ಇದನ್ನು ಸೇರಿಸಬೇಕು ಅಂದರು. ಖಂಡಿತ ಮೆಟ್ರೋ ದರವನ್ನು ಸೇರಿಸಿದ್ದೇವೆ. ಆವತ್ತು ಬಂದ್ ದಿನ ಯಾರು ಮೆಟ್ರೋ ಓಡಿಸಬಾರ್ದು, ಮೆಟ್ರೋಗೆ ಹೋಗಬಾರ್ದು. ಇದ್ರ ಜೊತೆಗೆ ಗ್ರೇಟರ್ ಬೆಂಗಳೂರನ್ನ 4 ಭಾಗವಾಗಿ ಹೊಡೆದು ತಮಿಳರಿಗೊಂದು, ತೆಲುಗರಿಗೊಂದು, ಮಲಯಾಳಿಗೊಂದು, ಗುಜರಾತಿಗೊಂದು ಕೊಡೋದಕ್ಕೆ ತಯಾರಾಗಿದ್ದಾರೆ. ಇದು ನಾಡಪ್ರಭು ಕೆಂಪೇಗೌಡರಿಗೆ ಮಾಡಿದಂಥ ಅಪಮಾನ. ನಾವು ಬಂದ್ 22ನೇ ತಾರೀಕು ಸಮಗ್ರವಾಗಿ ಬಂದ್ ಆಗುತ್ತೆ. ಯಾರು ನಾನ್ ಸೆನ್ಸ್ ಅಂದರೂ ಆಗುತ್ತೆ, ಯಾರು ನಾನ್ ಸೆನ್ಸ್ ಅಂತ ಬೈದರೂ ಆಗುತ್ತೆ. ಇತ್ತೀಚೆಗೆ ಕೆಲವರು ಕೊಬ್ಬು ಬಂದಿದೆ. ಆ ಕೊಬ್ಬು ಕನ್ನಡಿಗರ ಮೇಲೆ, ಕನ್ನಡ ಚಳುವಳಿ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಸರಿಯಲ್ಲ. ನೀವೇನಾಗಿದ್ದೀರಿ, ಈಗೇನಾಗಿದ್ದೀರಿ, ನಿಮ್ದೆಲ್ಲ ಹರಿದು ಬಿಡಬೇಕಾಗುತ್ತೆ. ಹುಷಾರ್. ನಾನ್ ಸೆನ್ಸ್ ಅಂತ ನೀವೇನಾದರೂ ಕರ್ನಾಟಕ ಬಂದ್ಗೆ ಕೈ ಕೊಟ್ಟರೆ ಭಾರಿ ಹೋರಾಟ ಮಾಡಬೇಕಾಗುತ್ತೆ. ಎಚ್ಚರ. ಅವ್ರ ವಿರುದ್ಧವೇ ಅಲ್ಲೇ ಅವೇನು ಆಕಾಶದಲ್ಲಿದ್ದೆ ಅವನು. ಸರ್, ಈಗಾಗಲೇ ವಿಚಾರ ಏನು ಅಂತ ಹೇಳಿದ್ರೆ ಸಾಕಷ್ಟು ಜನರಲ್ಲಿ ಗೊಂದಲ ಮತ್ತು ತಿರ್ಗಾ ಪೋಷಕ ಸಂಘಟನೆಗಳು 22ನೇ ತಾರೀಕು ಶನಿವಾರ ಅವತ್ತು ಒಂದು 5ನೇ ಕ್ಲಾಸು, 6ನೇ ಕ್ಲಾಸು, 7ನೇ ಕ್ಲಾಸು ಯಾವ್ದಾದ್ರು ಎಕ್ಸಾಮ್ಗಳು, ಅದರಿಂದ ಏನಾದರೂ ವಾಟಾಳ್ ನಾಗರಾಜ್ ಅವರು ಹಿಂದೆ ಅಥವಾ ಮುಂದೆಗೆ ಈ ಬಂದು ದಿನಾಂಕವನ್ನ ಘೋಷಣೆ ಮಾಡ್ತಾರಾ ಅಂತ ಒಂದು ಚರ್ಚೆ ನಡೀತಾ ಇದೆ. ಏನಾರ ಅಂತ ಸಾಧ್ಯತೆ ಇದೆಯಾ ಸರ್? ಯಾವ ಕಾರಣಕ್ಕೂ ಬಂದ್ ಬದಲಾವಣೆ ಇಲ್ವೇ ಇಲ್ಲ. ಹಿಂದೇನೂ ಇಲ್ಲ, ಮುಂದೇನೂ ಇಲ್ಲ. ಹಿಂದೂ ಹೋಗಂಗಿಲ್ಲ, ಮುಂದೂ ಹೋಗಂಗಿಲ್ಲ. ಏನು ಒಂದಿನ ಎಲ್ಲರೂ ತ್ಯಾಗ ಮಾಡಬೇಕು. ಕನ್ನಡಿಗರಿಗಾಗಿ, ಕರ್ನಾಟಕಕ್ಕಾಗಿ ತ್ಯಾಗ ಮಾಡಬೇಕಾದ್ದು ಕನ್ನಡಿಗರ ಕರ್ತವ್ಯ. ಕನ್ನಡಿಗರ ಬಂದು ಇದು ಬಹಳ ಹಿಂದೆಂದು ಆಗದೆ ಇರತಕ್ಕಂಥ ಭಾರಿ ಬಂದ್. ನಿಮಗೆ ಹೇಳೋದಾದರೆ ಈಗಾಗಲೇ 3,000 ಕನ್ನಡ ಪರ ಸಂಘಟನೆಗಳು ಇಡೀ ರಾಜ್ಯಾದ್ಯಂತ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಆದ್ದರಿಂದ
ಬಂದ್ 100% ಸಂಪೂರ್ಣ ಬಂದ್ ಅಖಂಡ ಕರ್ನಾಟಕ. ಸರ್, ಈಗಾಗಲೇ ಸುದ್ದಿಗೋಷ್ಠಿಯಲ್ಲಿ ತಾವು ಕೂಡ ಹೇಳ್ತಾ ಇದ್ರಿ, ಬಂದ್ಗೆ ಬೆಂಬಲಿಸಬೇಕು ಅಂತೇಳಿ ನಾವು ಸಿಎಂ ಕೇಳ್ತೀವಿ, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನು ಕೂಡ ಕೇಳ್ತೀವಿ ಅಂತ. ಅದೇನಾದ್ರೂ ಮಾತುಕತೆ ಆಗಿದೆಯಾ, ಇಲ್ಲ ಆಗತ್ತಾ ಸರ್? ಇಲ್ಲ, ಆಗತ್ತೆ. ಸಿಎಂ ಅವ್ರನ್ನ ಈ ವಾರದಲ್ಲೇ 3-4 ದಿವಸದಲ್ಲಿ ಭೇಟಿ ಮಾಡಿ ನೀವು ಬಂದ್ಗೆ ಬೆಂಬಲ ಕೊಡಿ. ಕಾರಣ ಏನು? GST ಬಗ್ಗೆ ನಿಮಗೆ ಅನ್ಯಾಯ ಆಗಿದೆ, ನಿಮಗೆ ಅಂದ್ರೆ ರಾಜ್ಯಕ್ಕೆ, ಮತ್ತು ತೆರಿಗೆ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಕರ್ನಾಟಕವನ್ನು ಕಡೆಗಣಿಸಿದ್ದಾರೆ. ನಮಗೆ ಕೇಂದ್ರದ ಆಯವ್ಯಯದಲ್ಲಿ 1 ನಯಾ ಪೈಸಾ ಹಣ ಬಿಡುಗಡೆ ಮಾಡಲಿಲ್ಲ. ಈ ರೀತಿ ಕರ್ನಾಟಕಕ್ಕೆ ಸಮಗ್ರವಾಗಿ ನಿರಂತರವಾಗಿ ಅನ್ಯಾಯ ನಡೀತಾ ಇದೆ. ಈ ಬಂದು ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮೈಸೂರು ಗಡಿಭಾಗ ಎಲ್ಲರ ಬಂದ್, ಸಮಗ್ರ 6 ಕೋಟಿ ಕನ್ನಡಿಗರ ಬಂದ್. ಸಾರಿಗೆ ಸಚಿವರನ್ನ ಭೇಟಿಯಾಗಿ ಬಸ್ಗಳನ್ನ ಕೂಡ ಮಾಡ್ತೀವಿ. ಸಾರಿಗೆ ಸಚಿವರು ಇದಕ್ಕೆ ಅವರಾಗಿದ್ದವರೇ ಬಸ್ ನಿಲ್ಲಿಸಬೇಕು. ಕೇಂದ್ರದ ವಿರುದ್ಧ ನಡೆಯುವ ಈ ಹೋರಾಟ ಬಸ್ ನಿಲ್ಲಿಸಲೇಬೇಕು. ನಮ್ದು 7ನೇ ತಾರೀಕು ಇಲ್ಲ ನೋಡ್ರಿ, ಇಲ್ಲಿ ಪರೀಕ್ಷೆದು ಊಟ ಮಾಡೋದು ದೇವಸ್ಥಾನ ಅಲ್ಲ. ಇಡೀ ರಾಜ್ಯ ಇವತ್ತು ನೋವಿನಲ್ಲಿದ್ದಾರೆ. ರಾಜ್ಯಕ್ಕಾಗಿ ನಡೀತಕ್ಕಂಥ ಈ ಒಂದು ಚಳವಳಿ, ಅವರು ಪರೀಕ್ಷೆಯನ್ನು ಮುಂದೂಡಲಿ, ಏನು ತೊಂದರೆ ಇಲ್ಲ. ಅವತ್ತು ರಜಾನೂ ಇದೆ, ಪರೀಕ್ಷೆಯನ್ನು ಮುಂದೂಡಬೇಕಾದ್ದು ಅವ್ರ ಕರ್ತವ್ಯ, ಮುಂದೂಡಲಿ. ಅಖಂಡ ಕರ್ನಾಟಕ ಬಂದ್ 22ನೇ ತಾರೀಕು, ಅಖಂಡ ಕರ್ನಾಟಕ ಬಂದ್ 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 ಬಂದ್. ನಾರಾಯಣಗೌಡರು ನಾವು ತಕ್ಕತ್ತೀವ್ರಿ ಬೆಂಬಲ, ನಮಗೂ ನಾರಾಯಣಗೌಡರು ತಗತ್ತೀವಿ, ನಮ್ಗೆ ಗೊತ್ತಿಲ್ವಾ?